ಪ್ರೀತ್ಸೆ ಅಂತ ನಡು ರಸ್ತೆಯಲ್ಲಿ ಯುವತಿಗೆ ಟಾರ್ಚರ್ನ ಕೊಡಲಾಗಿದೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಆ ರಸ್ತೆಯಲ್ಲೇ ತಂದಿದ್ದಂತ ತಾಪತ್ರಯ ಇದು. ಪ್ರೀತಿಗೆ ಒಪ್ಪದ ಯುವತಿಗೆ ರಸ್ತೆಯಲ್ಲೇ ಎಳೆದಾಡಿ ರಾದ್ದಾಂತವನ್ನ ಮಾಡಿಬಿಟ್ಟಿದ್ದಾನೆ. ಪ್ರೀತ್ಸೆ ಅಂತ ನಡು ರಸ್ತೆಯಲ್ಲೇ ಯುವತಿಗೆ ಟಾರ್ಚರ್ನ ಕೊಟ್ಟಿದ್ದಾನೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡ ರಸ್ತೆಯಲ್ಲಿ ತಾಪತ್ರಯವನ್ನ ತಂದಿಟ್ಟಿದ್ದಾನೆ ಈತ. ಪ್ರೀತಿಗೆ ಒಪ್ಪದ ಯುವತಿಯನ್ನ ರಸ್ತೆಯಲ್ಲೇ ಎಳೆದಾಡಿ ರಾದ್ದಾಂತವನ್ನ ಮಾಡಿದ್ದಾನೆ. ಈ ಘಟನೆ ನಡೆದಿರೋದು ಉಳ್ಳಾಳದ ಜ್ಞಾನಜ್ಯೋತಿ ನಗರದ PG ಬಳಿ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಉಳ್ಳಾಳದ ಜ್ಞಾನಜ್ಯೋತಿ ನಗರದ PG ಬಳಿ ಆಗಿರುವಂಥ ಘಟನೆ. ಯುವತಿ ಕಿರ್ಚಾಡ್ಕೊಂಡ್ರು, ಬಿಡದೆ ಎಳೆದಾಡಿದ್ದಾನೆ ಯುವಕ. ಕಳೆದ ಡಿಸೆಂಬರ್ 22ರಂದು ಈ ಘಟನೆ ನಡೆದಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತೀವಿ, ಒಂದು ಕಾರ್ ಬಂದು ನಿಲ್ಲತ್ತೆ. ಕಾರ್ನಿಂದ ನವೀನ್ ಇಳಿತಾನೆ ಕೆಳಗಡೆ. ಏಕಾಏಕಿ ಆ 2 ವೀಲರಲ್ಲಿ ತನ್ನ ಸ್ನೇಹಿತರ ಜೊತೆ ನಿಂತಿದ್ದಂಥ ಯುವತಿಗೆ ಎಳೆದಾಡ್ತಾನೆ ರಸ್ತೆಯಲ್ಲಿ. ಕೈನಲ್ಲಿ ಇರುವಂಥ ಬ್ಯಾಗನ್ನು ಕಿತ್ಕೊಂಡು ಬ್ಯಾಗನ್ನು ತಲಾಶ್ ಮಾಡಿ ಅದಾದ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತಾನೆ. ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಏನು ಕೇಳಲ್ಲ. ಏಕಾಏಕಿ ಆಕೆ ಮೇಲೆ ಹಲ್ಲೆಯನ್ನು ಮಾಡಿ ಆಕೆಯನ್ನು ಎಳೆದಾಡಿದ್ದಾನೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಉಳ್ಳಾಳದ ಜ್ಞಾನಜ್ಯೋತಿ ನಗರದಲ್ಲಿ ನಡೆದಿರುವಂಥ ಗಲಾಟೆ ಇದು. ಏಕಾಏಕಿ ಯುವತಿ ಮೇಲೆ ಹಲ್ಲೆ, ಯುವತಿಗೆ ಟಾರ್ಚರ್, CCTVಯಲ್ಲಿ ಎಲ್ಲವೂ ಕೂಡ ಈಗ ಸೆರೆಯಾಗಿರುವಂಥದ್ದು. ಅಂಕಿತಾ. ಸುದನ್ ಬೆಂಗಳೂರಿನ ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜ್ಞಾನಜ್ಯೋತಿ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಆ ಜಾಗದಲ್ಲಿದ್ದೀನಿ ಮಧುಸೂದನ್. ನಿಮ್ಗೆ ವಿಜುವಲ್ಸ್ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ಈ ಏರಿಯಾದಲ್ಲಿರುವಂತಹ PGಯಲ್ಲಿ ಅಂದ್ರೆ ಖಾಸಗಿ PGಯಲ್ಲಿ ಆ ಯುವತಿ ಇರ್ತಾಳೆ. ಆ PGಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ಆಕೆಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟು ಆಕೆಯನ್ನ ಎಳೆದಾಡಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಆ ಒಂದು ದೃಶ್ಯ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿರುವಂತದ್ದು. ಯುವತಿ ತನ್ನ ಸ್ನೇಹಿತೆಯ ಜೊತೆ ಹೋಗೋದಕ್ಕೆ ಅಂತ ಹೇಳಿ 2 ವೀಲರ್ ಮೇಲೆ ಹತ್ತು ಕೂರುವಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲೂ ಬಣ್ಣದ ಕಾರ್ ಒಂದು ಈ ರಸ್ತೆಯಲ್ಲಿ ಬರುತ್ತೆ. ಆ ಕಾರಿನಿಂದ ಇಳಿದಂತಹ ಯುವಕ ಏಕಾಏಕಿ ಯುವತಿಯ ಬ್ಯಾಗ್ ಅನ್ನ ಎಳೆದಾಡಿ, ಜೊತೆಗೆ ಆಕೆಯನ್ನ ಎಳೆದಾಡಿ ಆಕೆಯ ಬಟ್ಟೆಯನ್ನ ಕೂಡ ಹರಿದು ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. CCTV ದೃಶ್ಯಾವಳಿಗಳಲ್ಲೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸೆರೆಯಾಗಿರುವಂತದ್ದು. ಅಂದ್ರೆ ಆತ ಕಾರಿನಿಂದ ಇಳಿದು ಆಕೆಯ ಮೇಲೆ ಹಲ್ಲೆ ಮಾಡುವಂತಹ ದೃಶ್ಯ ಕೂಡ ಸಂಪೂರ್ಣವಾಗಿ ಸೆರೆಯಾಗಿದೆ. ಅದಾದ್ಮೇಲೆ ಅಂದ್ರೆ 22ನೇ ತಾರೀಕು ಮಧ್ಯಾಹ್ನ 3:30 ನಡೆದಿರುವಂತಹ ಘಟನೆ. ಅದಾದ್ಮೇಲೆ ಯುವತಿ ಹೋಗಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ರಿಜಿಸ್ಟರ್ ಮಾಡ್ತಾರೆ. ಆ ಕಂಪ್ಲೇಂಟ್ ಅಲ್ಲೂ ಕೂಡ ಕೆಲವೊಂದು ವಿಚಾರವನ್ನ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ 2024ರಲ್ಲಿ ಯುವತಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ನವೀನ್ ಕುಮಾರ್ ಎಂಬಾತನ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ಅವರಿಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಸಾಕಷ್ಟು ಬಾರಿ ನಾಗರಬಾವಿಯ ಬಳಿ ಅವರ ಭೇಟಿ ಕೂಡ ಆಗಿರುತ್ತೆ. ಆದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಆಕೆ ತನ್ನನ್ನ ಪ್ರೀತಿ ಮಾಡುವಂತ ಹೇಳಿ ಅಂದ್ರೆ ಆತ ಡಿಮಾಂಡ್ ಅನ್ನ ಮಾಡ್ತಾ ಇದ್ದ ಅಂತ ಹೇಳಿ ಆಕೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾವಾಗ ಈ ಒಂದು ಪ್ರೀತಿಯನ್ನ ನಿರಾಕರಿಸಿದ್ರು ಆ ಸಂದರ್ಭದಲ್ಲಿ ಆತ ನಿರಂತರವಾಗಿ ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಆಕೆಗೆ ಟಾರ್ಚರ್ ಅನ್ನ ಕೊಡ್ತಿದ್ದಾನೆ ಅಂತ ಹೇಳಿ ಆಕೆ ಆರೋಪ ಮಾಡ್ತಾ ಇರುವಂತದ್ದು. ಎಲ್ಲೇ ಸ್ಟೇ ಆದ್ರೂ ಕೂಡ ಅಂದ್ರೆ ಯಾವುದೇ PGಗೆ ಹೋಗಿ ಸ್ಟೇ ಆದ್ರೂ ಕೂಡ ಅಲ್ಲಿ ಬಂದು ಆತ ಆಕೆಗೆ ಕಿರುಕುಳವನ್ನ ಕೊಡೋದು, ಜೊತೆಗೆ ಆಕೆಯನ್ನ ಫಾಲೋ ಮಾಡೋದು ಮಾಡ್ತಾ ಇದ್ದ ಅಂತ ಹೇಳಿ ಈ PGಯಿಂದ
ಆಕೆ ಹೊರ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಎಂಟ್ರಿ ಆದಂತಹ ಆಸಾಮಿ ಆಕೆಯ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ. ಅಂದ್ರೆ ಆಕೆ ಒಂದು ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. ಆದ್ರೆ ಈತನ ನಿರಂತರ ಟಾರ್ಚರ್ ನಿಂದ ಆಕೆ ಅಲ್ಲೂ ಕೂಡ ಕೆಲಸವನ್ನ ಬಿಟ್ಟಿದ್ಲು. ಆದ್ರೆ ಈ ಪಿಜಿಗೆ ಶಿಫ್ಟ್ ಆದಂತಹ ಸಂದರ್ಭದಲ್ಲೂ ಇಲ್ಲೂ ಕೂಡ ಬಂದು ಆತ ಗಲಾಟೆಯನ್ನ ಮಾಡ್ತಾ ಇದ್ದ. ಹಾಗಾಗಿ ಈ ಪಿಜಿಯಿಂದಲೂ ಕೂಡ ಆಕೆ ಪಿಜಿ ಕಾಲ್ ಮಾಡ್ಕೊಂಡು ಹೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಈತನ ಟಾರ್ಚರ್ ಗೆ ಬೇಸತ್ತು ಆಕೆ ಕಂಪ್ಲೀಟ್ ಆಗಿ ಪಿಜಿಯನ್ನೇ ವೆಕೇಟ್ ಮಾಡಿ ಹೋಗಿರುವಂತದ್ದು. ಸದ್ಯಕ್ಕೆ ಜ್ಞಾನ ಭಾರತಿ ಪೊಲೀಸರು ಕೂಡ ಆರೋಪಿ ನವೀನ್ ಕುಮಾರ್ ಏನಿದ್ದಾನೆ ಆತನನ್ನ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದು. ಮಧುಸೂದನ್.